ಹೇಳು, ಯಾಕೆ ಆ ವಿಷಯ ಮುಚ್ಚಿಟ್ಟಿದ್ಯಾ? ಒಂದು ಕ್ಷಣ ನೀವಿಬ್ರು ಬಿಟ್ಟಿರ್ತೀರಿಲ್ಲ. ಆಟದಲ್ಲಿ ಜೊತೆ ಆಗಿರ್ಬೇಕು, ಆಟ ಆಡೋವಾಗಲೂ ಅವನೇ ಬೇಕು. ನೀವಿಬ್ರು ಒಬ್ರೊಬ್ಬರನ್ನ ಎಷ್ಟು ಹಚ್ಕೊಂಡಿದ್ರಿ. ಆದ್ರೆ ಈಗ ಅವನ್ ಗೊತ್ತೇ ಇಲ್ದಿರೋ ಥರ ನಡ್ಕೋತಾ ಇದೆಯಾ? ಯಾಕೆ ಈ ಥರ ಸುಳ್ಳು ಹೇಳ್ತಿದ್ಯಾ? ಸಚಿನ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಇಲ್ಲ, ಸುಳ್ಳು ಹೇಳಿದ್ಯಾ? ಆ ಫೋಟೋದಲ್ಲಿ ನಿನ್ನ ಐಡೆಂಟಿಟಿನ ಮುಚ್ಚಿಟ್ಬಿಟ್ಟು ನನ್ನ ಫೋಟೋ ತೋರಿಸಿದ್ಯಾ? ಅದವ್ರಿಗೆ ಗೊತ್ತಿಲ್ಲದೆ ನೀನ್ ಕಣ್ಮುಂದೆ ಇದ್ರು ನಿನ್ನೆ ಹುಡುಕ್ತಾ ಇದ್ದಾರೆ. ನಿನ್ ಜೊತೆ ಮಾತಾಡಬೇಕು, ನೀನ್ ನೋಡ್ಬೇಕು ಅಂತ ಅರ್ಜುನ್ ಅಷ್ಟೊಂದು ಚಟಪಡಿಸ್ತಾ ಇದ್ರೆ ನೀನ್ ನನ್ನ ಸತ್ಯನೇ ಹೇಳ್ತಿಲ್ಲ. ಯಾಕೆ ಇಷ್ಟು ಬೇಗ ಅವ್ನ ಫ್ರೆಂಡ್ಶಿಪ್ ಬೇಡ ಆಗೋಯ್ತಾ? ಅಥವಾ ನೀನ್ ಮಾಡಿರೋ ತಪ್ಪು ಅವನ್ ಗೊತ್ತಾಗುತ್ತೆ ಅನ್ನೋ ಭಯನಾ? ಸಚಿನ್, ನನಗೆ ವಿಷಯದ ಬಗ್ಗೆ ಹೆಚ್ಚು ಮಾತಾಡೋಕೆ ಇಷ್ಟ ಇಲ್ಲ ಆಯ್ತಾ? ಇದನ್ನ ಇಲ್ಲೇ ಬಿಟ್ಬಿಡೋಣ. ನಿಂತ್ಕೋ. ಇವತ್ತು ನೀನು ಹೇಳಿರೋ ಸುಳ್ಳಿನ ಬಚಾವ್ ಮಾಡಿರ್ಬೋದು, ಆದರೆ ಸತ್ಯ ಹೊರಗೆ ಬಂದಾಗ ನಿನ್ನ ಮುಖವಾಡ ಕಳಚಿ ಬಿದ್ದಾಗ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ಸರಿ ಯೋಚನೆ ಮಾಡು. ಅದಕ್ಕೆ ಹೇಳ್ತಿದ್ದೀನಿ ಕಣೋ, ಜಾನು ಅವ್ರ ಹತ್ರ ನಿನ್ನ ಅರ್ಜುನ್ ಸಂಬಂಧವಾಗಿ ಹೇಳ್ಕೊಬಿಡು, ಅವ್ರ ಹತ್ರ ಮಾತಾಡು. ನೋ ಸಚಿನ್, ಈ ವಿಷಯ ನನ್ನೊಬ್ಬನಲ್ಲೇ ಇರಬೇಕು. ನನ್ನ ಜೊತೆ ನೀವು ಸುಟ್ಟು ಬೂದಿ ಆಗಬೇಕು. ಹೌದಾ? ಸರಿ, ನೀನು ಈ ವಿಷಯನ ಜಾನು ಅವ್ರ ಹತ್ರ ಹೇಳ್ದೆ ಹೋದ್ರೆ ನಾನೇ ಸತ್ಯ ಹೇಳ್ಬಿಡ್ತೀನಿ. ನನ್ನ ಬಾಯಿ ತುಂಬ ಕರೆದಿದ್ದಾರೆ. ಅಣ್ಣನಾಗಿ ನನ್ನ ತಂಗಿಗೆ ಮೋಸ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಿನಗೆ ಒಂದು ದಿವಸ ಟೈಮ್ ಅಷ್ಟೇ ನಾನು. ನೋ ಸಚಿನ್, ನೋ ಪ್ಲೀಸ್. ಮೇಡಮ್ ಅವರೇ, ನಿಮಗೆ ಕಾಯ್ತಿದೆ. ಬನ್ನಿ ಮೇಡಮ್ ಅವರೇ, ಹೋಗಮ್ಮ. ನನಗೋಸ್ಕರ ಕಾಯಿರಿ ಅಂತ ಯಾರು ಹೇಳಿದ್ರು? ನನ್ನ ಪಾಡಿಗೆ ನಾನು ಹೋಗ್ತೀನಿ. ನೀವು ನನಗೆ ಕಾಯೋ ಅವಶ್ಯಕತೆ ಇಲ್ಲ. ಅದು ಯಾಕೆ ಕೋಪ ಮಾಡ್ಕೋತೀರ ಮೇಡಮ್ ಅವರೇ? ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನೀವು ಎಲ್ಲಿಗೆ ಹೋಗ್ಬೇಕು ಅಂತಿರೋ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಕೆಲಸ ಮುಗಿಯೋ ಗಂಟ ನಾನು ಕಾಯ್ತೀನಿ. ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟರೆ ನಂಗೆ ಬೇರೆ ಏನೂ ಕೆಲಸ ಇಲ್ಲ ಮೇಡಮ್ ಅವರೇ. ಬನ್ನಿ ಹೋಗಮ್ಮ. ನಿಮಗೆ ಒಂದು ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಾನು ಬಿಡೋಕಾಯ್ತದೆ ಮೇಡಮ್ ಅವರೇ. ನಿಮಗೆ ನಡ್ಕೊಂಡು ಹೋಗೋದು ಚೆನ್ನಾಗಿರೋದಿಲ್ಲ. ಬನ್ನಿ ಮೇಡಮ್ ಅವರೇ, ಹೋಗಮ್ಮ. ನಾನೀಗ ನಡ್ಕೊಂಡು ಹೋಗ್ತೀನಿ ಅಂತ ಯಾರು ಹೇಳಿದ್ರು? ಆಟೋ ಬುಕ್ ಮಾಡಿದ್ದೀನಿ, ಅದರಲ್ಲಿ ಹೋಗ್ತೀನಿ. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ, ಹೋಗಿ. ಮೇಡಮ್ ಅವರೇ, ಸರ್. ಬನ್ನಿಮ್ಮ, ಬನ್ನಿ ಕೂತ್ಕೊಳ್ಳಿ. ಮರಿಗೌಡರು ಕಾಲ್ ಮಾಡಿದ್ರು, ನೀವು ಬರ್ತೀರಾ ಅಂತಲೂ ಹೇಳಿದ್ರು. ಹೇಳಿಮ್ಮ. ಅದೇ ಸರ್, ಆಕ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಆಕ್ಸಿಡೆಂಟು ಎಕ್ಸಾಕ್ಟಾಗಿ ಯಾವ ಡೇಟಲ್ಲಿ ನಡೆದಿದೆ ಅಂತ ನೆನಪಿದೆಯಾ? ಹಾಂ ಸರ್, ಅದು ಅವತ್ತು ಹೀಗಾಯ್ತು ಸರ್. ಇಷ್ಟೆಲ್ಲ ಆಗಿದ್ರು ಯಾಕೆ ಅವತ್ತೇ ಕಂಪ್ಲೇಂಟ್ ಕೊಟ್ಟಿಲ್ಲ? ಕೊಟ್ಟಿದ್ರು ಸರ್, ಆದರೆ ಆವಾಗ ಯಾರೂ ಅದನ್ನು ಮುಂದುವರಿಸಲಿಲ್ಲ.
ಈಗಲಾದರೂ ಆ ಮಗುಗೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ನಾನೇ ಮತ್ತೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀನಿ. ಈ ವಿಷಯದಲ್ಲಿ ನೀವೇ ಸ್ವಲ್ಪ ಸಹಾಯ ಮಾಡಬೇಕು ಸರ್. ಇಷ್ಟೆಲ್ಲ ಕೇಳ್ಕೊಬೇಡಿಮ್ಮ. ನಿಮ್ಮ ವಿಷಯನ ನಮ್ಮ ಹೈಯರ್ ಆಫೀಸರ್ಗೆ ಹೇಳ್ತೀನಿ, ಆಮೇಲೆ ಏನಾಗುತ್ತೆ ಅಂತ ತಿಳಿಸ್ತೀನಿ. ಸರ್, ಅದು ನಿಜವಾಗ್ಲೂ ಈ ಕೇಸ್ ಮತ್ತೆ ರಿಓಪನ್ ಆಗಿ ತನಿಖೆ ಮಾಡ್ತಾರಾ? ನಮ್ಮ ಮರಿಗೌಡರು ಹೇಳಿದ್ಮೇಲೆ ಖಂಡಿತ ಮಾಡಲೇಬೇಕಲ್ಲ ಮೇಡಮ್. ನೀವೇನೋ ತಲೆ ಕೆಡಿಸ್ಕೋಬೇಡಿ ಮೇಡಮ್. ನಿಮ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಅಂತೂ ಕೊಡಿಸ್ತೀವಿ. ಈಗ ಒಂದು ಸಹಾಯ ಮಾಡಿಕೊಟ್ಬಿಡಿ ಸರ್. ಇದರಿಂದ ಆ ಮಗುಗಾದ್ರೂ ಒಳ್ಳೇದಾಗತ್ತೆ. ದಯವಿಟ್ಟು ಇನ್ಸ್ಪೆಕ್ಟರ್ ಬಂದಾದ್ಮೇಲೆ ಅವ್ರ ಹತ್ರ ಒಂದ್ಸಲ ಮಾತಾಡಿ ಸರ್. ನಾನು ಮಾತಾಡ್ತೀನಿ, ನೀವು ಹೊರಡಿಮ್ಮ. ಥ್ಯಾಂಕ್ ಯು ಸರ್. ಏನು ಗೌಡ್ರೆ ನಿಮ್ಮ ಕತೆ? ಮದುವೆ ಆದ್ಮೇಲೆ ಬರೀ ಬೇಜಾರಲ್ಲಿ ಕುತ್ಕೊಳೋದೇ ಆಗ್ಬಿಡ್ತಲ್ಲ. ನನ್ನ ಮಗನೇ ನಿನ್ನ ಥರ ತಿನ್ಕೋ ಕೂತ್ಕೋಬೇಕಾಗಿತ್ತಾ? ಇಲ್ಲ ಸುಮ್ಮನೆ ಇರೋಲ್ಲ. ಗೌಡ್ರೇನೋ ಫೀಲಿಂಗ್ ಅಲ್ಲ ಅವ್ರೆ, ನೀವೊಂಥರ ಒಳ್ಳೆ. ಆಡ್ರಿ ನಿಮಗೂ ಮದುವೆ ಆಯ್ತದಲ್ಲ, ಆಮೇಲೆ ಗೊತ್ತಾಯ್ತದೆ ನನ್ನ ಬಾಧೆ ಏನು ಅಂತ. ಗೌಡ್ರೆ, ನನಗೂ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಆದ್ರೆ ಏನು ಮಾಡಿರಿ, ಈ ಸುಂದ್ರಂಗೆ ಎಣ್ಣೆ ಕೊಡ್ತಾ ಇಲ್ಲ. ನನ್ನ ಮಗನೇ, ನಿನ್ನಂಥ ಸುಂದ್ರನ್ಗೆ ಇಂಡಿಯಾದಲ್ಲಿ ಹುಡುಗಿ ಸಿಕ್ಲಿಲ್ವಂತೆ, ಅದಕ್ಕೆ ಉಗಾಂಡದವಳಂತೆ. ಅಲ್ಲಿಂದ ತಗೊಬಂದು ಮದುವೆ ಮಾಡೋವರೆಗೂ ಸುಮ್ಮನೆ ನಿಂತ್ಕೋಬೇಕು. ಅಲ್ಲ ಗೌಡ್ರೆ, ಅತ್ತಿಗೆ ಹತ್ರ ಹೋಗಿದ್ರಾ? ಮಾತಾಡಿದ್ರಾ? ಅಯ್ಯೋ, ಅವ್ರ ತಾವು ಏನೂ ಮಾತಾಡೋಕ್ಕಾಗೋದಿಲ್ಲಕಲ್ಲ. ಏನಾದರೂ ಮಾತಾಡಿದ್ರೆ ಗರ್ರ ಅಂತ ತಿರುಗಿ ಬೀಳ್ತಾರೆ. ನೋಡಕ್ ಮಾತ್ರ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗೆ ಅವ್ರೆ, ಆದರೆ ನನ್ನ ಜೊತೆ ಮಾತ್ರ ಒಳ್ಳೆ ಮಹಾಕಾಳಿ ಆಡ್ದಂಗೆ ಆಡ್ತಾರೆ. ಏನು ಮಾಡೋದು ಏನು ಬಿಡೋದು ಹೋಗ್ರಲ್ಲ. ಏನು ಗೌಡ್ರೆ, ಅದಕ್ಕೆ ಪಾಪ ಆಯ್ದಿರೋ ಪುಣ್ಯ ಕೊಟ್ಟು ಹಸು ನಂಗವ್ರೆ. ನೀವು ನೋಡ್ರಿ ಹಿಂಗೆ ಹೇಳ್ತಿದ್ರಲ್ಲ. ಅವ್ರು ಎಲ್ಲರ ಜೊತೆನೂ ಹಂಗೆ ಅವ್ರೆ ಕಲ, ಆದ್ರೆ ನನ್ನ ಜೊತೆ ಮಾತ್ರ ಒಳ್ಳೆ ಕಾಳಿ ಹಂಗವ್ರೆ. ಏನು ಮಾತಾಡಂಗಿಲ್ಲ ಬಿಡೋಂಗಿಲ್ಲ, ಸುಮ್ಮನೆ ರೇಗ್ತಾರೆ. ಇತ್ತೀಚೆಗಂತೂ ಅದೆಲ್ಲೆಲ್ಗೋ ಹೋಯ್ತವ್ರೆ. ಅದು ಎಲ್ಗೆ ಹೋಯ್ತೀರ ಅಂತ ಕೇಳಿದ್ರೆ ನಿಮ್ಗೆ ಕೇಳಬೇಕು, ನಾನು ಎಲ್ಗಾರ ಹೋಗ್ತೀನಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತಾರೆ. ಅದಕ್ಕೆ ಹಿಂಗಂದಾರ? ಹ್ಞೂ ಕಲ್ಲ, ನನಗಂತೂ ತಲೆ ಕೆಟ್ಟು ಗೊಬ್ಬರ ಆಗ್ಬಿಟ್ಟದೆ. ಗೌಡ್ರೆ, ಈ ಹೆಣ್ಮಕ್ಳೇ ಹಿಂಗೆಯ, ಕೆಲಸ ಕಾರ್ಯ ಅಂತ ಬಂದ್ಬಿಟ್ರೆ ಸಾಕು ಗಂಡ ಮಕ್ಕಳನ್ನೇ ಮರ್ತ್ಬಿಡ್ತಾರೆ ಅಂತೀನಿ. ಅಷ್ಟಿಲ್ದೆ ಹೇಳವ್ರ ದೊಡ್ಡವರು, ನೀರಲ್ಲಿ ಕಂಡೆ ನಾನು ಆ ಮೀನಿನ ಹೆಜ್ಜೆ, ಕಣ್ಣಿಗೆ ಕಾಣಲಿಲ್ಲ ಆ ಬಣ್ಣದ ಗೆಜ್ಜೆ. ಅಂದ್ರೆ ಅರ್ಥ ಏನು ಗೊತ್ತಾ? ನೀರಲ್ಲಿ ಮೀನಿನ ಹೆಜ್ಜೆ ಕಂಡಿಡಿಬೋದು, ಹೆಣ್ಮನ್ಸಾಗಿ ಏನದೆ ಅಂತ ಕಂಡಿಡಿಯಕ್ಕಾಗಿಲ್ಲ, ಅದನ್ನ ಕಂಡ್ಕೋಬೇಕು ಆಟೆಯ. ಲೈ, ಏನೇನು ಹೇಳ್ಬೇಡ, ಹೊಸಿ ತೆಪ್ಪಗೆ ನಿಂತ್ಕೋ. ಮೇಡಮ್ ಅವ್ರೇನು ಅಂತ ನಂಗೆ ಚೆನ್ನಾಗಿ ಗೊತ್ತದೆ, ನೀನೇನು ಹೇಳೋ ಅವಶ್ಯಕತೆ ಇಲ್ಲ, ಹೊಸಿ ಮುಚ್ಕೊಂಡು ನಿಂತ್ಕೊಳಪ್ಪ. ಅಯ್ಯೋ ಶಿವನೇ, ನನ್ಗೇನು ಗೊತ್ತಿಲ್ಲ ಹೇಳ್ರಲ್ಲ ಅಂತೀರಿ. ನಾವೇನಾರ ಹೇಳಕ್ ಬಂದ್ರೆ ನನ್ಗೆಲ್ಲ ಗೊತ್ತು, ನೀವು ಸುಮ್ಕಿರಲ್ಲ ಅಂತೀರಿ. ಗೌಡ್ರೆ, ಇತ್ತೀಚೆಗೆ ಯಾಕೋ ನಮ್ಮ ಮೂರು ಜನ ನಿಮ್ಮ ಹತ್ರ ಬಂದು ಬಾಯ ಕೊಡೋಕಾಯ್ತಲ್ಲ. ಗೌಡ್ರೆ, ಆದದ್ದಾಗ್ಲಿ ಧೈರ್ಯ ಮಾಡ್ಬಿಟ್ಟು ಅದಕ್ಕೆ ಹತ್ರ ಹೋಗ್ಬಿಟ್ಟು ಏನು ಸಮಾಚಾರ, ನೀವು ಎಲ್ಲಿಗೆ ಓದೋದು ಅಂತ ಕೇಳ್ಬಿಡಿ, ಹೇಳ್ತೀನಿ. ನಂಗೆ ಕೇಳೋಕ್ಕಾಗೋದಿಲ್ಲಕಲ್ಲ. ಈ ಹೆಣ್ಮಕ್ಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರಿಗೇನಾದ್ರು ಹೇಳ್ಕೊಬೇಕು ಅನ್ಸ್ಬಿಟ್ರೆ ಯಾರೇ ತಡೆದ್ರು ಹೇಳ್ಬಿಡ್ತಾರೆ. ಅದೇ ಒಂದು ವೇಳೆ ಅವ್ರ ಮನ್ಸಲ್ಲಿ ಅವ್ರು ಹೇಳಲೇಬಾರ್ದು ಅಂತಿದ್ರೆ ಮಾತ್ರ ಆ ಬ್ರಹ್ಮ ವಿಷ್ಣು ಶಿವ ಬಂದೆ ಕೇಳಿದ್ರು ಹೇಳೋದೇ ಇಲ್ಲ. ನೋಡ್ತೀನಿ ಅವರ ಗೌರೇನಂತವು ಬಂದು ಅದು ಯಾವಾಗ ಹೇಳ್ತಾರೋ ನೋಡ್ತೀನಿ. ಅಲ್ಲಿ ಗಂಟ ಕಾಯ್ತೀನಿ. ತಾಯಿ, ಖುಷಿಗೇನು ಆಗದೆ ಇರೋ ಹಾಗೆ ನೋಡ್ಕೊಳ್ಳಮ್ಮ. ವೀಣಾ, ರೆಡಿನಮ್ಮ? ಅಮ್ಮ, ಬೆಳಗ್ಗೆ ಎಲ್ಲಿಗಮ್ಮ ಹೊಡ್ತ ಸವಾರೆ? ಅದು ಏನ್ರಿ ನೀವು
ಯಾರಾದರೂ ಆಚೆ ಹೋಗ್ತಿರುವಾಗ ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ? ಮತ್ತೇನೆ ಕೇಳಬೇಕು? ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ತಿಳ್ಕೊಬೇಕು ಅಂದರೆ ಎಲ್ಲಿಗೆ ಅಂತಲೇ ಕೇಳಬೇಕು. ಹೇಳಮ್ಮ, ನೀನು ಹೊರಟಿರೋದು ನೋಡಿದ್ರೆ ದೇವಸ್ಥಾನಕ್ಕಂತೂ ಅಲ್ಲ, ಮತ್ತೆ ಎಲ್ಲಿಗೆ ಹೊರಟಿದ್ಯಾ? ಅದು ಸಂತು, ಅದು ಖುಷಿನ ನೋಡಬೇಕು ಅಂತ ಅನಿಸ್ತಿದೆ ಕಣೋ. ಅದಕ್ಕೆ ಅವಳನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಯ್ಯೋ, ಏನು ಹೇಳಿದ್ರು ಬುದ್ಧಿನೇ ಬರಲ್ವಲ್ಲಮ್ಮ. ಆ ಖುಷಿಯಿಂದ ಪೊಲೀಸ್ನವರು ನಮ್ಮ ಮನೆಗೆ ಬರೋ ಹಾಗಾಯ್ತು. ಅಕ್ಕಪಕ್ಕದವ್ರ ಮುಂದೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಇಷ್ಟೆಲ್ಲ ಆದಮೇಲೂ ನೀನು ಅಲ್ಲಿಗೆ ಹೋಗ್ತೀನಿ ಅಂತೀಯಲ್ಲ? ನೀವೆಲ್ಲಿಗೂ ಹೋಗೋದು ಬೇಕಾಗಿಲ್ಲ, ಸುಮ್ಮನೆ ಮನೇಲಿ. ಹಾಗಲ್ಲ ಸಂತು, ಯಾಕೋ ಅವಳು ತುಂಬಾ ನೆನಪಾಗ್ತಿದ್ದಾಳಪ್ಪ. ಮೊದಲೇ ಖುಷಿನ ಅವರು ಸರಿಯಾಗಿ ನೋಡ್ಕೊಳ್ಳಲ್ಲ, ಅವಳಿಗೂ ಅಲ್ಲಿರೋದಕ್ಕೆ ಇಷ್ಟ ಇಲ್ಲ. ಹೀಗಿರುವಾಗ ಅಲ್ಲಿ ಅವಳು ಹೇಗಿದ್ದಾಳು ಅಂತ ಚಿಂತೆ ಆಗ್ತಾ ಇದೆ. ಒಂದೇ ಒಂದ್ಸಲ ಅವಳನ್ನ ನೋಡ್ಕೊಂಡು ಬಂದ್ರೆ ನನಗೂ ಸಮಾಧಾನ ಆಗುತ್ತೆ ಸಂತು. ಅಮ್ಮ, ಅವಳಿಂದ ಇಲ್ಲಿ ಎಲ್ಲರ ನೆಮ್ಮದಿ ಹಾಳಾಗಿ ಹೋಗಿದೆ. ನಿನಗೆ ಬೇಜಾರಾಗುತ್ತೆ ಅಂತ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ಬೇಕಾ? ಅವಳು ನೋಡ್ಬೇಕಾ? ಏನು ಬೇಕಾಗಿಲ್ಲ, ಇಲ್ಲೇ ಇರು. ಏನು ಮಾತು ಅಂತ ಆಡ್ತಿದ್ದೀರಿ? ಪಾಪ ಅತ್ತೆ ಅಲ್ಲಿಗೆ ಹೋಗಿ ಖುಷಿನ ನೋಡ್ಕೊಂಬಂದ್ರೆ ಏನ್ರಿ ಆಗೋಗುತ್ತೆ? ಆ ಮಗು ಮೊದಲೇ ಬೇಜಾರಲ್ಲಿದೆ. ಇಲ್ಲಿಂದ ನಾವು ಯಾರಾದ್ರೂ ನೋಡೋದಕ್ಕೆ ಬರ್ತೀವಿ ಅಂತ ಕಾಯ್ತಾ ಇರ್ತಾಳೆ. ಯಾರು ಹೋಗ್ಲಿಲ್ಲ ಅಂದ್ರೆ ಅದಕ್ಕೆ ಬೇಜಾರಾಗಲ್ವೇನ್ರಿ? ಹೌದೌದೌದು, ಅವಳಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಅವಳೇನು ದೊಡ್ಡ ಮಹಾರಾಣಿ ಮೊಮ್ಮಗಳು, ಬೇಜಾರಾಗತ್ತಂತ. ನೀವು ಅಲ್ಲಿಗೆ ಹೋಗಿ ಅವಳ ಮನಸ್ಸನ್ನ ಬದಲಾಯಿಸೋದು ಬೇಡ. ನಿಮ್ಮ ಮುಖ ನೋಡಿದ್ರೆ ಅವಳ ಮನಸ್ಸು ಬದಲಾಗುತ್ತೆ. ಏನು ಬೇಕಾಗಿಲ್ಲ, ಇಲ್ಲೇ ಇರಮ್ಮ. ಯಾಕೋ ಸಂತು, ಯಾಕೋ ಆ ಮಗು ಮೇಲೆ ಇಷ್ಟು ಕೋಪ ನಿನಗೆ? ಏನು ಅರಿಯದ ಕಂದ ಕಣೋ ಅವಳು. ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ್ವೋ? ಸ್ವಲ್ಪನಾದ್ರೂ ಕನಿಕರ ಇರ್ಲಿ ಕಣೋ. ನಾವು ಕನಿಕರ ಅಂತ ಹೋದ್ರೆ ಅದು ನಮ್ಮ ಬೆನ್ನಿಗೆ ಅಂಟಿಕೊಳ್ಳುತ್ತೆ. ಸದ್ಯ ಭಾವನ ಅವನನ್ನು ಮದುವೆ ಆಗದಿದ್ದೆ ಒಳ್ಳೇದಾಯ್ತು. ಮದುವೆ ಆದಮೇಲೆ ಅವನು ಆಕ್ಸಿಡೆಂಟ್ ಆಗಿ ಅವನು ಸತ್ತೋಗಿದ್ರೆ ಇಬ್ಬಿಬ್ರನ್ನ ಸಾಕಬೇಕಾಗಿತ್ತು ನಾವು. ದೇವರು ದೊಡ್ಡವನು, ಹಾಗಾಗಲಿಲ್ಲ. ಇನ್ಮೇಲಾದರೂ ಅವಳನ್ನ ಅವಳ ಪಾಡಿಗೆ ಇರೋದಕ್ಕೆ ಬಿಡಿ. ಇದ್ರ ಮೇಲೂ ನೀನೇನಾದರೂ ಅಲ್ಲಿಗೆ ಹೋದರೆ ನಾನು ಬೇರೆ ರೀತಿ ರಿಯಾಕ್ಟ್ ಮಾಡಬೇಕಾಗುತ್ತೆ. ನಮಸ್ಕಾರ ಮಿಸ್ತ್ರಿ. ಏನ್ ಸಿನಣ್ಣ ಈ ಕಡೆ? ಅದು ಇಲ್ಲೇ ಒಂದು ಸವಾರಿ ಸಿಕ್ಕಿತ್ತು, ಅವ್ರನ್ನ ಡ್ರಾಪ್ ಮಾಡಿ ಇಷ್ಟ ಹತ್ರ ಬಂದಿದ್ನಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕಾಫಿ ಏನಾದ್ರು ಕುಡಿತೀರಾ? ಬೇಡ ಬೇಡ ಮಿಸ್ತ್ರಿ. ಮಿಸ್ತ್ರಿ, ರಜದ ಬಗ್ಗೆ ಓನರ್ ಹತ್ರ ಕೇಳಿದ್ಯಾ? ಇಲ್ಲ ಅಣ್ಣ, ಪದೇ ಪದೇ ಅದೇ ವಿಷಯದ ಬಗ್ಗೆ ಮಾತಾಡಿದ್ರೆ ಕೋಪ ಮಾಡ್ಕೋತಾರೆ. ಹೆಂಗೋ ಅವರೇ ಹೇಳಿದ್ರಲ್ಲ ಮೇಲ್ಗಡೆ ಮೋಲ್ಡ್ ಆಗ್ಬಿಡಿ ಅಂತ, ಅದಕ್ಕೆ ನಾನು ಸುಮ್ಮನಿದ್ದೀನಿ. ಇನ್ನು 3 ದಿವಸ ತಡ್ಕೊಳ್ಳಿ, ಅಷ್ಟರಲ್ಲಿ ಮೋಲ್ಡ್ ಆಗ್ಬಿಡುತ್ತೆ. ಓ, ಇದ್ರ ಮೇಲೆ ಮೋಲ್ಡ್ ಹಾಕ್ತಿದಾರಲ್ವಾ? ಮೋಲ್ಡ್ ಅದಕ್ಕೆ ನೆನಪಾಯ್ತು ಮೇಸ್ತ್ರಿ. ಈ ಮೋಲ್ಡ್ ಹಾಕುವಾಗ ಸ್ಯಾಂಡ್ ಅಂತ ಬಳಸ್ತಾರಲ್ಲ, ಅದು ಬೇಡ. ಹಿಂದೆ ಮರಳು ಬಳಸ್ತಿದ್ವಲ್ಲ, ಅದು ಬಳಸಿದ್ರೆ ಗಟ್ಟಿ ಆಗುತ್ತೆ. ಅವಾಗ ಸಿಮೆಂಟು ಉಳಿಸ್ಬೋದು. ಆಮೇಲೆ ಕಲ್ಲನ್ನ ತುಂಬ ದೊಡ್ಡದು ಬೇಡ, ತುಂಬ ಚಿಕ್ಕದು ಬೇಡ, ಮೀಡಿಯಂ ಸೈಜ್ ಬಳಸಬೇಕು. ಆಗ ಇಡೀ ಬಿಲ್ಡಿಂಗ್ ಭದ್ರ ಆಗುತ್ತ. ಅಣ್ಣ, ನಿಮ್ಮ ಮಾತು ಕೇಳ್ತಿದ್ರೆ ನನ್ನ ಬದಲು ನೀವೇ ಮಿಸ್ತ್ರಿ ಆಗ್ಬೇಕನ್ನಿಸ್ತೈತೆ. ಒಂದು ಮನೆ ಕಟ್ಟೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರ ನೋಡಿ. ಹಾಗೆಲ್ಲ ಏನಿಲ್ಲ ಮೇಸ್ತ್ರಿ, ಜೀವನದಲ್ಲಿ ನನಗೂ ಒಂದು ಮನೆ ಕಟ್ಟಬೇಕು ಅಂತ ಆಸೆ. ಹಾಗಾಗಿ ಕಟ್ಟಿರೋರ ಜೊತೆ ಮಾತಾಡಿ ವಿಷಯ ತಿಳ್ಕೊಂಡಿರೋದ್ರಲ್ಲಿ ಎಷ್ಟು ತಪ್ಪು ಎಷ್ಟು ಸರಿ ನನಗೆ ಸರಿ ಗೊತ್ತಿಲ್ಲ. ಏನು ತಪ್ಪಿಲ್ಲ, ಎಲ್ಲ ಸರಿಯಾಗಿದೆ. ನಿಮ್ಮ ಥರದವ್ರು ಒಬ್ರು ಇದ್ಬಿಟ್ರೆ
ನಮಗೂ ಕೆಲಸ ಈಸಿ ಆಗಿಬಿಡುತ್ತೆ. ಅಂದಾಗೆ ನೀವು ಮನೆ ಕಟ್ಬೇಕಂತ ಹೇಳಿದ್ರಲ್ಲ, ಆ ಕೆಲಸ ನನಗೆ ಕೊಡಿ, ನೀವು ಹೇಳ್ದಂಗೆ ಕಟ್ಕೊಟ್ಬಿಡ್ತೀನಿ. ಅಂತ ಕಾಲ ಆದಷ್ಟು ಕೂಡ್ ಬರಲಿ ಅಂತ ಭಗವಂತನ ಹತ್ರ ದಿನ ಬೇಡ್ಕೊತಾ ಇದ್ದೀನಿ ಮೇಸ್ತ್ರಿ. ಆ ಕಾಲ ಕೂಡ್ ಬಂದರೆ ಆ ಮನೆ ಕಾಂಟ್ರಾಕ್ಟ್ನ ನಿಮಗೆ ಕೊಡ್ತೀನಿ. ಹಾಂ ಬರಲ್ಲ? ಹಾಗಾದರೆ ಓನರ್ ಬಂದಾಗ ನಾನು ರಜದ ಬಗ್ಗೆ ಒಂದು ಕಿವಿ ಮೇಲೆ ಒಂದು ಮಾತು ಹಾಕಿರು. ಬರಲ್ಲ ಹಾಗಾದ್ರೆ? ಸರಿ ಅಣ್ಣ. ಇವತ್ತು ನೀನು ಹೇಳಿರೋ ಸುಳ್ಳಿನ ಬಚಾವ್ ಮಾಡಿರ್ಬೋದು, ಆದರೆ ಸತ್ಯ ಹೊರಗೆ ಬಂದಾಗ, ನಿನ್ನ ಮುಖವಾಡ ಕಳಚಿ ಬಿದ್ದಾಗ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ಸರಿ ಯೋಚನೆ ಮಾಡು. ನೀನು ಈ ವಿಷಯನ ಜಾನ್ ಅವ್ರ ಹತ್ರ ಹೇಳ್ದೆ ಹೋದರೆ ನಾನೇ ಸತ್ಯ ಹೇಳ್ಬಿಡ್ತೀನಿ. ರೆಡಿ? ಗುಡ್ ಮಾರ್ನಿಂಗ್ ಜೇನ್. ಗುಡ್ ಮಾರ್ನಿಂಗ್. ಏನೋ ನೀನು ಕಣ್ಣು ನೋಡ್ತಿದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಅಲ್ಲ, ನಾನು ಹೇಳಿದ್ದು ಯೋಚನೆ ಮಾಡ್ತಾ ಇದೆಯಾ? ಹಾಗಾದರೆ ಇವತ್ತು ಜಾನುವಾರಿಗೆ ಹೇಳ್ಬಿಡ್ತೀಯ ಅನಿಸುತ್ತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಜಾನುವಾರೇ. ಗುಡ್ ಮಾರ್ನಿಂಗ್ ಶಿವಮರಿ. ಗುಡ್ ಮಾರ್ನಿಂಗ್. ಶುಭೋದಯ ಅಜ್ಜಿ. ರೀ, ಇವತ್ತು ತಿಂಡಿಗೆ ಏನು ಮಾಡಲಿ ಹೇಳಿ? ನೀವು ಆಫೀಸ್ಗೆ ಹೊರಡೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಬೇಡ ಚಿನ್ನಮರಿ, ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಮನೆಯಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ, ಮೊದಲು ಅದನ್ನು ಮುಗಿಸ್ಬೇಕು. ಹೌದಾ? ಒಳ್ಳೇದಾಯ್ತು ಬಿಡಿ. ಸಚಿನ್ ಅವರೇ, ನೀವು ಹೇಳಿ, ನೀವೇನು ಕೇಳ್ತಿರೋ ಅದನ್ನು ನಾನು ಮಾಡ್ತೀನಿ. ಜಾನುವಾರೇ, ನಂಗೆ ನೀವು ಏನು ಮಾಡಿಕೊಟ್ರು ಇಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿರೋ ತನಕ ಅಷ್ಟೇ ನಿಮ್ಮ ಕೈ ರುಚಿ ತಿನ್ನೋಕ್ಕಾಗೋದು. ವಾಪಸ್ ಹೋದ್ಮೇಲೆ ಅದೇ ಬ್ರೆಡ್ ಜಾಮ್. ಸೊ ನಂಗೆ ಏನು ಮಾಡಿಕೊಡಿ, ನಾನು ತಿಂತೀನಿ. ಸೂಪರ್ ಆಗಿದ್ರೆ ನೋಡ್ತಾ ಇರಿ ಎಷ್ಟು ಟೇಸ್ಟಿ ಅಡುಗೆ ಮಾಡ್ತೀನಿ ಅಂತ. ಇವತ್ತು ನೀನು ಆಫೀಸ್ಗೆ ಹೋಗಲ್ಲ ಅಂತ ಅಂದರೆ ನಿನ್ನ ಜಾನುವಾರಿಗೆ ಎಲ್ಲ ವಿಷಯ ಹೇಳ್ಬಿಡ್ತೀಯ ಅಂತ ಆಯಿತು. ಮೊದಲು ಆ ಕೆಲಸ ಮಾಡು. ನೋಡು, ಅವ್ರು ನಿನ್ನ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟಿದ್ದಾರೆ. ನನಗೆ ಯಾವಾಗ ಏನು ಕೆಲಸ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ನಿನ್ನಿಂದ ಅದನ್ನು ಕಲಿಬೇಕಾಗಿಲ್ಲ, ರೈಟ್? ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ. ನೀನು ಸತ್ಯ ಹೇಳಿದಂಥ ಜಾನುವಾರಿಗೆ ಬರುತ್ತಲ್ಲ ಕೋಪ, ಅದು ಇನ್ನೂ ಡೇಂಜರ್. ಯೋಚನೆ ಮಾಡು. ಸಚಿನ್, ಏನ್ರ ಅದು ಆಗಲಿಂದ ಪಿಸ 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 ಅಂತ ಮಾತಾಡ್ತಾ ಇದ್ದೀರಾ? ಜೋರಾಗಿ ಮಾತಾಡ್ರ, ನಾನು ಕೇಳಿಸ್ಕೊಂತೀನಿ. ಓಹೋ, ಏನು ದೊಡ್ಡ ರಹಸ್ಯ ಮಾತಾಡ್ತಾ ಇದ್ದೀರಾ? ನನಗೂ ಹೇಳಿ, ನಾನು ಒಂದು ಸ್ವಲ್ಪ ಕೇಳಿಸ್ಕೊತೀನಿ. ಹೇಳ್ತೀನಿ ಅಜ್ಜಿ, ಆದರೆ ಈ ಸೀಕ್ರೆಟ್ನ ನಾನು ಹೇಳಲ್ಲ, ನಮ್ಮ ಜಯಂತ್ ಹೇಳ್ತಾನೆ, ಅಲ್ವೇನೋ?